ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ದೇವಾಲಯದಲ್ಲಿ ಕಾಣಿಕೆ ಪೆಟ್ಟಿಗೆಗಳ ಎದುರಾಗಿ ಕುಳಿತಿದ್ದರು ಮತ್ತು ಜನರು ಹಣ ಹಾಕುವ ರೀತಿ ಅವರ ಕಣ್ಣಿಗೆ ಬಿತ್ತು. ಧನವಂತರು ಹೆಚ್ಚು ಹೆಚ್ಚು ಹಣವನ್ನು ಹಾಕ್ತಾ ಇದ್ರು. ಅಷ್ಟರಲ್ಲಿ ಒಬ್ಬ ಬಡ ವಿಧವೆ ಅಲ್ಲಿಗೆ ಬಂದು ತಾಮ್ರದ ಚಿಕ್ಕ 2 ನಾಣ್ಯಗಳನ್ನು ಕಾಣಿಕೆಯಾಗಿ ಹಾಕಿದ್ಲು ಮತ್ತು ಯೇಸು ತಮ್ಮ ಶಿಷ್ಯರನ್ನು ಕರೆದು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೆ ಹೆಚ್ಚಾಗಿ ಅರ್ಪಿಸಿದ್ಲು ಎಂದು ನಿಮಗೆ ನಿಶ್ಚಯವಾಗಿ ಹೇಳ್ತೇನೆ. ಇವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು. ಈಕೆಯಾದರೂ ತನ್ನ ಕಡು ಬಡತನದಲ್ಲಿ ತನ್ನ ಇದ್ದುದೆಲ್ಲವನ್ನು ಅರ್ಪಿಸಿದ್ಲು, ತನ್ನ ಜೀವನಾಧಾರವನ್ನೇ ಕೊಟ್ಟು ಬಿಟ್ಲು ಎಂದರು. ಹೌದು ಪ್ರಿಯರೇ, ಇಂದಿನ ವಾಚನದಲ್ಲಿ ಈ ಬಡ ವಿಧವೆ ದೇವರನ್ನು ಅವಲಂಬಿಸಿ ನಿರೀಕ್ಷೆಯಲ್ಲಿ ಜೀವಿಸೋದನ್ನು ನಾವು ನೋಡ್ತೇವೆ. ಆಕೆ ತನ್ನ ಜೀವನಾಧಾರವನ್ನೇ, ತನ್ನ ಜೀವವನ್ನೇ ಕೊಟ್ಟು ಬಿಟ್ಲು, ತನಗೆ ಇದ್ದದ್ದೆಲ್ಲವನ್ನು ದೇವರಿಗೆ ಅರ್ಪಿಸಿದ್ಲು. ಅಲ್ಲಿ ಶ್ರೀಮಂತರು ನಾವು ನೋಡುವಾಗ ಅವರಲ್ಲಿ ಶ್ರೀಮಂತಿಕೆ ಇತ್ತು, ಅದರಲ್ಲಿ ಸ್ವಲ್ಪ ಅವರು ದೇವರಿಗೆ ಕೊಟ್ಟರು. ಆದರೆ ಅದು ಮೇ ಬಿ ಮನುಷ್ಯರ ಒಂದು ಲೆಕ್ಕಾಚಾರಕ್ಕೆ ನೋಡುವಾಗ ಖಂಡಿತ ಅದು ದೊಡ್ಡ ಅಮೌಂಟ್ ಆಗಿರ್ಬೋದು. ಆದರೆ ದೇವರ ಲೆಕ್ಕಾಚಾರ, ದೇವರ ಲಾಜಿಕ್ ನೋಡುವಾಗ ಮನುಷ್ಯನ ಲಾಜಿಕ್ ಒಪೋಸಿಟ್ ಆಗಿದೆ. ದೇವರಿಗೆ ಇವತ್ತು ನಮ್ಮ ಕ್ವಾಂಟಿಟಿ ಬೇಡ, ದೇವರಿಗೆ ನಮ್ಮ ಕ್ವಾಲಿಟಿ ಬೇಕು. ದೇವರು ದೊಡ್ಡದನ್ನು ನಮ್ಮಿಂದ ಬಯಸಲ್ಲ. ದೇವರು ಬಯಸೋದು ನಮ್ಮ ಹೃದಯ, ದೇವರು ಬಯಸೋದು ನಮ್ಮ ವಿಶ್ವಾಸ. ದೇವರು ಅಂತರಂಗವನ್ನು ನೋಡುವ ದೇವರು. ಆಕೆ, ಆ ವಿಧವೆ ತನಗಿದ್ದ ಜೀವನಾಧಾರವನ್ನು ಕೊಟ್ಟು ಬಿಟ್ಲು. ಶಿ ಗೇವ್ ಹರ್ ಲೈಫ್. ಆಕೆಗೆ ಇತ್ತು ನಾಳೆಯ ಬಗ್ಗೆ ಊಟಕ್ಕೇನು, ಖಂಡಿತ ಆಕೆಯಲ್ಲಿ ಊಟಕ್ಕೆ ಕೂಡ ನಾಳೆಗೆ ಗತಿ ಇದ್ದಿಲ್ಲ. ಆದರೂ ಕೂಡ ಆಕೆ ಒಂದೇ ಮನಸ್ಸಲ್ಲಿ ಅಂದ್ಕೊಂಡ್ಲು, ನನಗೆ ದೇವರು ಒದಗಿಸಿ ಕೊಡ್ತಾರೆ, ದೇವರೇ ನನ್ನ ಗಂಡ, ದೇವರೇ ನನ್ನ ಸಂಪತ್ತು, ದೇವರೇ ನನ್ನ ಸ್ವಾಸ್ಥ್ಯ, ದೇವರೇ ನನ್ನ ಸೊತ್ತು ಅಂತ ತನ್ನ ಜೀವನವನ್ನೇ ಕೊಟ್ಬಿಟ್ಲು, ಜೀವನಾಧಾರವನ್ನೇ ಕೊಟ್ಬಿಟ್ಲು. ಅಲ್ಲಿ ಶ್ರೀಮಂತರು ತಮ್ಮ ಶ್ರೀಮಂತಿಕೆಯಲ್ಲಿ ಅವರ ಆಸ್ತಿಯಲ್ಲಿ, ಹಣದಲ್ಲಿ ಸ್ವಲ್ಪ ಭಾಗವನ್ನು ಕೊಟ್ಟಿರ್ತಾರೆ. ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡಬೇಕು ಪ್ರಿಯರೇ. ನಾವಿವತ್ತು ಈ ಹಣ ಮಾತ್ರವಲ್ಲ, ನಮ್ಮ ಸಮಯ, ನಮಗೆ ದೇವರು ಕೊಟ್ಟ ತಲೆಂತುಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ? ದೇವರಿಗಾಗಿ ಬಳಸ್ತಾ ಇದ್ದೇವಾ? ನಮ್ಮ ಸಮಯ ದೇವರ ಜೊತೆ ಕಳೀತಾ ಇದ್ದೇವ? ನಮಗಿರೋದು 24 ಗಂಟೆನೇ, ಎಲ್ಲರಿಗೂ 24 ಗಂಟೆ. ಆದರೆ ಇವತ್ತು ನಾವು ಲೋಕದಲ್ಲಿ ಬ್ಯುಸಿಯಾಗಿದ್ದೇವೆ, ಎಲ್ಲದಕ್ಕೂ ನಮಗೆ ಟೈಮ್ ಇದೆ. ಆದರೆ ದೇವರಿಗೆ ಸಮಯ ಇದೆಯಾ ನಮ್ಮ ಜೀವಿತದಲ್ಲಿ? ನಾವೇ ಇವತ್ತು ಪರಿಶೀಲಿಸಿ ನೋಡಬೇಕು. ಆ ಬಡ ವಿಧವೆ ತನ್ನ ನಾಳೆಯ ಕುರಿತಾಗಿ ಚಿಂತೆ ಮಾಡಿಲ್ಲ. ಇವತ್ತು ನಮಗೆ ಎಷ್ಟೆಲ್ಲ ಇದ್ದರೂ ಕೂಡ ನಾವು ನಾಳೆಯ ಬಗ್ಗೆ ಅನ್ಯರಂತೆ ನಾವು ಚಿಂತೆ ಮಾಡ್ತೇವೆ. ಆದರೆ ನಮ್ಮ ಆದ್ಯತೆ ಇವತ್ತು ದೇವರಾಗಬೇಕು. ಹಣ ಅಲ್ಲ, ಈ ಲೋಕ ಅಲ್ಲ, ನಮ್ಮ ಕುಟುಂಬ ಅಲ್ಲ. ನಮ್ಮ ಆದ್ಯತೆ ದೇವರಾಗಿರಬೇಕು. ನಾವು ನಮ್ಮ ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ತೋರಿಸಬೇಕು. ನಾವಿಂದು ಹಣ ಆಸ್ತಿಯನ್ನು ಅವಲಂಬಿಸುವುದಲ್ಲ ಪ್ರಿಯರೇ, ನಾವು ದೇವರನ್ನು ಅವಲಂಬಿಸಿದ ಜೀವನ ಜೀವಿಸಬೇಕು. ಇದಕ್ಕಾಗಿ ನಮಗೆ ಮೊದಲು ದೇವರ ಪ್ರೀತಿಯ, ದೇವರು ಏನು ಮಾಡಿದ್ದಾರೆ, ದೇವರು ನಮಗಾಗಿ ಏನೆಲ್ಲ ಇಟ್ಟಿದ್ದಾರೆ, ಇದರ ಬಗ್ಗೆ ನಮಗೆ ಅರಿವಿರಬೇಕು. ಆಗ ಮಾತ್ರ ನಾವು ದೇವರನ್ನು ಪ್ರೀತಿ ಮಾಡಲು, ದೇವರ ಜೊತೆ ಸಮಯ ಕಳೆಯಲು ನಮಗೆ ಸಾಧ್ಯವಾಗುತ್ತೆ, ದೇವರನ್ನು ಅವಲಂಬಿಸಲು ಸಾಧ್ಯವಾಗುತ್ತೆ. ದೇವರಿಗಿದ್ದ ಏಕೈಕ ದೊಡ್ಡ ಆಸ್ತಿ ತಮ್ಮ ಏಕೈಕ ಪುತ್ರ. ಆ ಆಸ್ತಿಯನ್ನೇ, ತಮ್ಮ ಜೀವವನ್ನೇ, ಯೇಸುವನ್ನೇ ನಮಗಾಗಿ ಅರ್ಪಿಸಿಕೊಟ್ರು. ದೇವರು ಈ ಪ್ರೀತಿ, ಅತಿ ಶ್ರೇಷ್ಠವಾದ ಪ್ರೀತಿಯನ್ನೇ ನಮಗಾಗಿ ಧಾರೆ ಎರೆದಿದ್ದಾರೆ. ಪ್ರಿಯರೇ, ನಮಗೆ ಈ ಪ್ರೀತಿಯ ಅರಿವಾದಾಗ ಖಂಡಿತ ನಾವು ನಮ್ಮ ಅನುಕೂಲತೆಗಳನ್ನು, ನಮ್ಮ ಸಮಯ ಇರ್ಬೋದು, ನಮ್ಮ ಕುಟುಂಬ ಜೀವಿತ ಇರ್ಬೋದು, ನಮ್ಮ ಹಣ ಇರ್ಬೋದು, ಯಾವುದೇ ಪ್ರಾಪಂಚಿಕ ಒಳಿತುಗಳು, ಪ್ಲೆಷರ್, ಇದನ್ನು ಬಿಟ್ಟು ನಾವು ದೇವರನ್ನು ಅವಲಂಬಿಸಿ, ದೇವರನ್ನು ಕೊಂಡಾಡಲು, ದೇವರಿಗೆ ಮಹಿಮೆ ಸಲ್ಲಿಸಲು ನಮ್ಮ ಜೀವಿತದ ಮುಖಾಂತರ ಸಾಧ್ಯವಾಗುತ್ತೆ. ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೌಲರು ಹೇಳುವಂತೆ ಪ್ರಿಯರೇ, ನಾವು ಕೂಡ ಆ ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆಯನ್ನು ಮುಂದೆ ನೋಡಿ, ಯೇಸುವಿನ ಪ್ರತ್ಯಕ್ಷತೆಯನ್ನು ಮುಂದೆ ನೋಡಿ, ಪ್ರೀತಿಯಿಂದ, ನಿರೀಕ್ಷೆಯಿಂದ
ದೇವರಿಗಾಗಿ ಜೀವಿತವನ್ನು ಸಮರ್ಪಿಸುವವರಾಗ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.